ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಮಗಳಿಗೆ ಪ್ರೆಸೆಂಟಾಗಿ ಯಾವ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ, ಅದರ ರಿಸಲ್ಟ್ ಹೇಗಿದೆ ಅನ್ನೋದ್ರ ಮೇಲೆ ಒಂದು ರಿವ್ಯೂ ಕೊಡೋಣ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂಚೆಯಿಂದ ಸ್ಟಾರ್ಟಿಂಗಿಂದ ಯೂಸ್ ಮಾಡ್ತಾ ಬಂದಿದ್ದು ಸಬಾಮಿಡ್. ನೆಕ್ಸ್ಟ್ ಒಂದು 9 ಮಂತ್ಸಿಗೆ ಅದನ್ನು ಸ್ಟಾಪ್ ಮಾಡಿ ಬೇರೆದು ಯೂಸ್ ಮಾಡಿದೆ. ಅಂದರೆ ಏನು ಬೇಬಿದೆಲ್ಲ ರೆಗ್ಯುಲರಾಗಿ ನಾವುಗಳು ಯೂಸ್ ಮಾಡೋದನ್ನೇ ಅವಳಿಗೆ ಸಪ್ರೇಟಾಗಿ ಯೂಸ್ ಮಾಡ್ತಿದ್ದೆ. ಅದು ಸಹ ರಿಸಲ್ಟ್ ಇಸ್ ತುಂಬ ಚೆನ್ನಾಗಿ ಬಂತು. ಅದು ಬಿಟ್ಟು ಈ ನೆಕ್ಸ್ಟ್ ಪ್ರೆಸೆಂಟಾಗಿ ಈಗ ಯೂಸ್ ಮಾಡ್ತಿರೋದು ಯಾವುದಪ್ಪ ಅಂತ ಹೇಳಿದ್ರೆ ಟೆಡಿ ಬಾರ್. ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ಗಳು ಸಹ ಸಜೆಸ್ಟ್ ಮಾಡಿರ್ತಾರೆ, ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಒಂದು ಸ್ಕಿನ್ ಅಲರ್ಜಿ ಆಗೋಲ್ಲ ಮತ್ತು ಸ್ಕಿನ್ ರ್ಯಾಷಡ್ ಆಗೋಲ್ಲ. ಈ ಸೋಪು ಸ್ವಲ್ಪ ಹೈಯೆಸ್ಟ್ ಇರುವಂಥ ಒಂದು ಸೋಪ್ಗಳನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ಮಕ್ಕಳಿಗೆ ಯಾವುದೇ ಥರದ ಪೌಡರ್ಗಳ ಅವಶ್ಯಕತೆಯೇ ಇರೋದಿಲ್ಲ. ಇನ್ನು ನನ್ನ ಮಗಳ ವಿಚಾರಕ್ಕೆ ಬಂದರೆ, ನಾನು ಆಲ್ಮೋಸ್ಟ್ ಈಗಲೂ ಅಷ್ಟೇ, ಅವಳು ಹುಟ್ಟಿದಾಗಿಂದ ಈಗಲೂ ಅಷ್ಟೇ ನಾವು ಪೌಡರ್ನೇ ಯೂಸ್ ಮಾಡಿಲ್ಲ. ಕೆಲವೊಬ್ರು ನಾವು ಕಣ್ಣಿಂದ ನೋಡಿರೋದು ಸೆಲ್ತಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಕತ್ತಿನ ಕೆಳಗಡೆ ಆಗೋದು, ಆಮೇಲೆ ಕೈ ಕೆಳಗಡೆ ಹಾಕೋದು ಪೌಡರ್ಗಳನ್ನ, ಅವೆಲ್ಲ ಸ್ಟಾಪ್ ಮಾಡಬೇಕು. ಲಂಗ್ಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟರ್ಸೇ ಸಹ ಅವಾಯ್ಡ್ ಮಾಡಿ, ಪೌಡರ್ಸ್ನೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಲೋಕಲ್ ಬ್ರ್ಯಾಂಡ್ ಯೂಸ್ ಮಾಡಿ ಮತ್ತೆ ಅದು ಕ್ರ್ಯಾಷಸ್ ಆಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅದು ಇದು ಆಗೋ ಸ್ಕಿನ್ ಅಲರ್ಜಿ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಅದಕ್ಕಿಂತ ಹೈಯೆಸ್ಟ್ ಇರುವಂಥ ಈ ಒಂದು ಸಬಾಮಿಡ್ ಆಗಿರ್ಬೋದು, ಟೆಡಿ ಬಾರ್ ಆಗಿರ್ಬೋದು, ಈ ಸೋಪ್ಗಳನ್ನೆಲ್ಲ ಯೂಸ್ ಮಾಡೋದು ತುಂಬ ಸೇಫು. ಮಕ್ಕಳಿಗೂ ಸಹ ತುಂಬ ಸೇಫು. ಯಾವುದೇ ಥರದ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಮತ್ತೊಂದಾಗಿರೋದು ಯಾವುದು ಬರೋದಿಲ್ಲ. ಸ್ಕಿನ್ನು ಒಂಥರ ಸ್ಮಾರ್ಟಾಗಿ ಬರುತ್ತೆ. ಸಬಾಮಿಡ್ಕಿಂತ ನನಗೆ ಟೆಡಿ ಬಾರ್ ಅನ್ನೋದು ಸೋಪ್ ತುಂಬ ಚೆನ್ನಾಗಿದೆ. ಏನಂದರೆ ಇದರಲ್ಲಿ ಬೆಸ್ಟ್ ಏನಂದರೆ, ಮಕ್ಕಳು ವೈಟ್ ಆಗೋದಕ್ಕೆ ಅಂದರೆ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಮತ್ತು ಸ್ಮಾರ್ಟ್ ಕಲರ್ ಬರ್ತಾರೆ, ವೈಟೇ ಇರ್ತಾರೆ. ನಾವೇನೋ ಒಂದು ಕ್ರೀಮ್ಗಳನ್ನಾಗಲಿ ಏನಾಗಲಿ ಮತ್ತೊಂದು ನಾವು ಯೂಸ್ ಮಾಡಲಿಲ್ಲ ಅಂದ್ರೂ ಸ್ಮಾರ್ಟಾಗಿ ಬರ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಸ್ಕಿನ್ನು ಅಷ್ಟೇ ತುಂಬ ಗ್ಲೋ ಥರ ಕಾಣಿಸ್ತಾರೆ. ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಿರೋದು ಐ ಥಿಂಕ್ 5 ಮಂತ್ಸಿಂದ ಅನಿಸುತ್ತೆ ನಾನು ಯೂಸ್ ಮಾಡ್ತಿರೋದು. ರಿಸಲ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವುಗಳು ಅಷ್ಟೇ, ಈಗ ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ಏನಾದರೂ ಮಗುಗೆ ಯಾವುದೂ ಸೋಪ್ ಸೆಟ್ ಆಗ್ತಾಯಿಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಈ ಒಂದು ಸೋಪನ್ನ ಸಜೆಸ್ಟ್ ಮಾಡ್ತೀನಿ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸಬಾಮಿಡು ಅಷ್ಟೇ ಫಸ್ಟ್ ಆಗಿದೆ. ಅಂದರೆ ಅದಾಗಲಿ ಇದಾಗಲಿ ತುಂಬ ಬೇಗ ಕರಗೋಗುತ್ತೆ ಸೋಪು. ನಾವು ತುಂಬ ಕೇರಾಗಿ ಮಾಡ್ಕೋಬೇಕು. ಇದು ಪ್ರೈಸ್ ಬಂದು 200 ಸಮಥಿಂಗ್ ಇರ್ಬೋದು, 250 ಒಳಗಡೆ, 200 ಮೇಲೆ ಸಮಥಿಂಗ್ ಇರ್ಬೋದು ಅಷ್ಟೇ ಈ ಸೋಪು. ಬಟ್ ಸಬಾಮಿಡ್ ಇದಕ್ಕಿಂತ ಹೈ ಸ್ವಲ್ಪ, ಅದು 300 350ವರೆಗೂ ಅದು ಅಷ್ಟೇ, 50 ಗ್ರಾಮು ಅಷ್ಟಿದೆ. ನೀವು ನೋಡಿಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಯಾವುದು ಒಂದು ಬೆಸ್ಟ್ ಅನಿಸುತ್ತೋ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ನಾನು ಟೆಡಿ ಬಾರ್ ಸೋಪ್ ಒಂದು ಯೂಸ್ ಮಾಡ್ತಿರೋದು. ಅದು ಬಿಟ್ಟು ಇನ್ನು ಅದು ರಿಲೇಟೆಡು ಯಾವುದು ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ್ರೆ ನಾನು ಹೇಳ್ತೀನಿ. 2 ಇಯರ್ಸ್ 1 ಮಂತ್ ಕಂಪ್ಲೀಟ್ ಆಗಿದೆ, ಬಟ್ ಈಗಲೂ ಯೂಸ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ರ್ಯಾಷಸ್ ಆಗೋದು, ಮೋಷನ್ ಹೋಗೋ ಜಾಗದಲ್ಲಾಗಿರ್ಬೋದು, ಈ ಕಂಕ್ಳಡೆ ಕೈ ಕೆಳಗಡೆ ಎಲ್ಲ ಹಾಕ್ತಾರೆ, ಮತ್ತು ಹಿಂದೆ ಮುಂದೆ ಎಲ್ಲ ಹಾಕ್ತಾರೆ. ಆ ಥರ ದಯವಿಟ್ಟು ಪೌಡರ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಒಂದು ಬೆಸ್ಟು ಸೋಪು ಹುಟ್ಟಿರುವಂಥ ಮಕ್ಕಳಿಂದನೂ ಸಹ ಇದನ್ನ ಯೂಸ್ ಮಾಡ್ಬೋದು. 9 ಮಂತ್ವರೆಗೂ ಯೂಸ್ ಮಾಡಿ ಅಥವಾ 1 ಇಯರ್ವರೆಗೂ ಯೂಸ್ ಮಾಡಿ. ಬಟ್ ಆಮೇಲೆ ನಿಮ್ಮ ಅನುಕೂಲಕ್ಕೆ ಯಾವ್ದು ಅನಿಸುತ್ತೋ ಅದನ್ನ ಯೂಸ್ ಮಾಡಿ. ಇದು ನಮಗೆ ಆಫರಲ್ಲಿ ಸಿಕ್ತು ಅಂತ ನಾವು ಈಗಲೂ ಸಹ ಅವಳಿಗೆ ಬೇಬಿ ಸೋಪ್ನೇ ಸಹ ಯೂಸ್ ಮಾಡ್ತಾಯಿದ್ದೀವಿ. ಟೆಡಿ ಬಾರು ಫಸ್ಟು ತುಂಬ ಚೆನ್ನಾಗಿದೆ. ಸಬಾಮಿಡ್ಕಿಂತ ಟೆಡಿ ಬಾರ್ ತುಂಬ ಚೆನ್ನಾಗಿದೆ. ಇನ್ನು ಯಾವುದೊಂದು ಬ್ರ್ಯಾಂಡ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ಹಿಮಾಲಯ ಆಲ್ಮೋಸ್ಟ್ ಯೂಸ್ ಮಾಡಿರೋರು ಎಲ್ಲರ ಬಾಯಿಂದ ಬಂದಿರೋದು, ಏನು ಸ್ಕಿನ್ ಒಂಥರ ಬ್ಲ್ಯಾಕ್ ಆಗುತ್ತೆ ಮಕ್ಕಳದು, ಗ್ಲೋ ಇರಲ್ಲ, ಈ ಥರ ಒಂದು ಆಲ್ಮೋಸ್ಟ್ ರಿಸಲ್ಟ್ ಬಂದಿರೋದೆ. ಆ ಮಕ್ಕಳಿಗಾಗ ನಿಮ್ಮ ಮಕ್ಳಿಗೆ ಆಗಬೇಕು ಅಂತೇನಿಲ್ಲ. ನಿಮಗೆ ಏನಾನ ಸೆಟ್ ಆದರೆ ನೀವು ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಟೆಡಿ ಬಾರ್ ಅಂತೂ ಸಿಕ್ಕಾಪಟ್ಟೆ ಒಂದು ಸ್ಮಾರ್ಟ್ ಕಲರ್ ಬರ್ತಾರೆ, ವೈಟ್ ಆಗ್ತಾರೆ, ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ, ಮತ್ತು ಎಲ್ಲೂ ರ್ಯಾಷಸ್ ಆಗೋಲ್ಲ. ಫುಲ್ಲು ಬಾಡಿಗೆಲ್ಲ ಆಗಿರ್ಬೋದು
ಹೆಡ್ ಬಿಟ್ಟು ಮತ್ತು ಇನ್ನೆಲ್ಲ ಕಡೆಯೂ ಹಚ್ಚಿ ನೀಟಾಗಿ ವಾಶ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿದೆ. ಕೆಲವೊಂದು ಸೋಪ್ಗಳು ಸ್ಮೆಲ್ಗಳು ಮಾತ್ರ ಸಿಕ್ಕಾಪಟ್ಟೆ ಒಂಥರ ಮಕ್ಕುಡಿಯಂಗಿರುತ್ತೆ. ಅದು ಸ್ಮೆಲ್ ಹಿಡಿತಾ ಇದ್ದರೆ ತಲೆನೋವು ಬರೋ ಥರ ಇದೆ. ಬಟ್ ಟೆಡಿ ಬಾರು ಅಷ್ಟೇ ಮತ್ತು ಸಬಾಮೆಡು ಅಷ್ಟೇ ಯಾವುದೇ ಥರ ಆ ಥರ ಕಂಪ್ಲೇಂಟ್ಸ್ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಡಾಕ್ಟರ್ಗಳೇ ಸಬಾಮೆಡ್ ಯೂಸ್ ಮಾಡಿ, ಇಲ್ಲ ಟೆಡಿ ಬಾರ್ ಯೂಸ್ ಮಾಡಿ, ಇನ್ನೊಂದು 2 ಸೋಪು ಹೈಯೆಸ್ಟ್ ಇದೆ ಅದನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ನಾವು ಏನಾರ ಕೇಳಿದ್ರೆ ಹೇಳ್ತಾರೆ. ಈ ಥರ ನಾನೊಂದು ಯೂಸ್ ಮಾಡಿದ್ದು ರಿವ್ಯೂ ಕೊಟ್ಟಿದ್ದೀನಿ. ನಿಮ್ಮ ಮಕ್ಕಳು ಈಗ ಏನಾನ ಬ್ಲ್ಯಾಕ್ ಆಗ್ತಿದ್ದಾರೆ, ಡಲ್ ಇದ್ದಾರೆ ಅಂತ ಹೇಳಿದ್ರೆ ಈ ಸೋಪನ್ನ ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಿ. ನಾನೊಂದು 3 ಜನಕ್ಕೆ ಸಜೆಸ್ಟ್ ಮಾಡಿದ್ದೆ. ಅವರು ಸಹ ಒಳ್ಳೆ ರಿಸಲ್ಟ್ ಬಂದಿದೆ, ಈಗ ಚೆನ್ನಾಗಾಗಿದೆ ಮಕ್ಕಳು ಅಂತೇಳಿ ಬಂದಿದೆ. ಹಾಗಾಗಿ ಇವತ್ತಿನ ಒಂದು ವೀಡಿಯೋನ ಮಾಡಿದ್ದೀನಿ. ವೀಡಿಯೋ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.